ಮಾಡೋದು ಅನಾಚಾರ, ಮನೆ ಮುಂದೆ ಬೃಂದಾವನ ಅನ್ನೋ ಮಾತನ್ನ ನೀವು ಕೂಡ ಕೇಳಿರ್ತೀರಾ. ಹಾಗೆ ಈಕೆ ತನ್ನನ್ನ ಜೈಲಿಗೆ ಹಾಕ್ಬಿಟ್ರು ಅಂತ ಕಣ್ಣೀರು ಹಾಕ್ತಾಳೆ. ಆದರೆ ಇವರು ಆ ಪ್ಲಾನ್ ಮಾಡಿದ್ರು, ಬೇಕಂತ ಮಾಡಿದ್ರು, ಅಥವಾ ಒಟ್ಟಾರೆ ಮಾಡಿದ್ರು ಗೊತ್ತಿಲ್ಲ. ಆ ಚಾಟಿಂಗ್ ಇದೆ ಅಲ್ಲ, ರೇಣುಕಾ ಸ್ವಾಮಿ ಜೊತೆಗೆ ಮಾಡಿರ್ತಕ್ಕಂಥ ಚಾಟಿಂಗ್ ಯಾವುದೇ ಮನುಷ್ಯರಿಗೆ ಮರ್ಯಾದೆ ತರುವಂಥದ್ದಲ್ಲ, ಅಷ್ಟು ಕೆಟ್ಟದಾಗಿದೆ ಅಂತ. ಅತ್ಯಂತ ಪೋಲಿ ಚಾಟಿಂಗ್. ಇಂಥ ಕೆಲಸ ಮಾಡ್ತಾರ ಇವರು ಅಂತ ಹೇಳುವಂಥ ಒಂದು ಅತ್ಯಂತ ಪೋಲಿ ಚಾಟಿಂಗ್ ಏನೆಲ್ಲ ಇದೆ ಅದರಲ್ಲಿ ನೋಡಿ. ಹಾಯ್, ಲೊಕೇಶನ್ ಕಳಿಸ್ತೀನಿ, ಯಾವಾಗ ಬರ್ತೀಯಾ ಹೇಳು. ಓಕೆ ಕಳಿಸು. ನಾನು ಯಾಕೆ ಬರಬೇಕು ಅಂತ ಹೇಳು. ನಿಂಗೆ ಏನ್ ಬೇಕು ಹೇಳು. ನಿನಗೆ ಏನು ಬೇಕು ಅಂತ ಹೇಳು. ನೀನೇ ಫೋಟೋ ಕಳಿಸು ನಂಗೆ. ನೀನು ನನ್ನ ನಂಬರ್ನ, ನನ್ನ ಫೋಟೋನ ಮಿಸ್ಯೂಸ್ ಮಾಡಿದರೆ ನಾನು ಏನು ಮಾಡಲಿ ಅಂತ ಹೇಳು. ನೀನು ನನ್ನಿಂದ ಏನು ನಿರೀಕ್ಷೆ ಮಾಡ್ತಿದ್ಯಾ ಅಂತ ಹೇಳು. ನೀನು ಏನ್ ಬಯಸ್ತೀಯಾ ಹೇಳು. ಮೊದಲು ನೀನೇ ಹೇಳು, ಪ್ಲೀಸ್ ಹೇಳು. ಮೊದಲು ನೀನ್ ಹೇಳು. ಮೆಸೇಜ್ ಮಾಡಿರೋದು ನೀನಲ್ವಾ? ಹಾಗಾದರೆ ಮೆಸೇಜ್ ಮಾಡಬಾರ್ದಾ ಹೇಳು. ನಿನ್ನಿಷ್ಟ. ನಿನಗೆ ನನ್ನ ಫ್ರೆಂಡ್ಶಿಪ್ ಬೇಕೋ ಬೇಡವೋ ಅಂತ ಹೇಳು. ನೋಡ್ತೀಯಾ ಹೇಳು, ಕಳಿಸ್ಲಾ ಅಂತ ಹೇಳು ಪ್ಲೀಸ್. ನೀನು ತುಂಬ ಕ್ಯೂಟ್ ಆಗಿದೆಯಾ, ಹಾಟ್ ಆಗಿದೆಯಾ, ಇದೆಯಾ ಏನು? ನನ್ನ ನೋಡ್ತೀಯಾ ಹೇಳು, ಕಳಿಸ್ಲಾ? ಇಲ್ಲ, ಡೈರೆಕ್ಟ್ ಆಗಿ ಬಂದಾಗ. ಓಕೆ ಆಯಿತು, ಪರವಾಗಿಲ್ಲ. ಇವಾಗ ನೋಡಿ ಹೇಳು, ಆಮೇಲೆ ಬರ್ತೀನಿ ಆಯ್ತಾ. ನೀನು ಈ ಮೆಸೇಜ್ ಡಿಲೀಟ್ ಮಾಡಿದೀಯಾ? ಓಕೆ, ಲೊಕೇಶನ್ ಕಳಿಸ್ಲಾ? ಹೇಗೆ ಇದೆ ಅಂತ ಹೇಳು ಪ್ಲೀಸ್. ಸೂಪರ್. ಓಕೆ, ಲೊಕೇಶನ್ ಸೆಂಡ್ ಮಾಡು. ಮಾಡ್ತೀನಿ ನೋಡು. ನಿಜವಾಗ್ಲೂ ಹೇಳು ಹೇಗಿದೆ ಅಂತ ಹೇಳು ಪ್ಲೀಸ್ ಕಣೆ. ಥ್ಯಾಂಕ್ ಯು ಸೋ ಮಚ್ ಕಣೆ. ಸೆಂಡ್ ಮಾಡು ಲೊಕೇಶನ್. ಜಿಗಣಿ ಹತ್ತಿರ ಓಮ್ಯಾಕ್ಸ್ ಫ್ಯಾಕ್ಟ್ರಿ, ಆಂಜನೇಯ ಟೆಂಪಲ್. ಯಾಕೆ ಅಷ್ಟು ಆತರನ ನಿಂಗೆ? ಎಸ್, ನಾನು ಫ್ರೀ ಮಾಡ್ಕೋಬೇಕು ತಾನೆ. ಓಕೆ ಆಯಿತು, ಒಂದು ದಿನ ಮುಂಚಿತವಾಗಿ ಹೇಳ್ತೀನಿ ಆಯಿತಾ. ಫ್ಯಾನ್ ಆಗಿಬಿಟ್ಟೆ ಕಣೆ ನಿನ್ನ ಬ್ಯೂಟಿಗೆ. ಜೀವನ ಪೂರ್ತಿ ನಾನು ನಿನ್ನ ಗುಲಾಮ್ನಾಗಿರ್ತೀನಿ ಕಣೆ. ನೀನು ತಾಯಿ ಮೇಲೆ ಆಣೆ ಮಾಡಿ ಹೇಳು, ನಿನ್ನ ನಂಬರ್ನ ಯಾರಿಗೂ ಕೊಡಲ್ಲ ಅಂತ ಆಣೆ ಮಾಡಿ ಹೇಳು ಪ್ಲೀಸ್ ಕಣೆ. ಓಕೆ, ಭಾನುವಾರದೊಳಗೆ ಫ್ರೀ ಮಾಡ್ಕೊ, ನಾನು ಆಮೇಲೆ ಬ್ಯುಸಿ ಆಗ್ತೀನಿ. ಓಕೆ ಆಯಿತು ಕಣೆ. ಈ ರೇಣುಕಾ ಸ್ವಾಮಿ ಮತ್ತು ಪವಿತ್ರ ಗೌಡ ಡರ್ಟಿ ಚಾಟಿಂಗ್ ಇಲ್ಲಿಗೆ ನಿಲ್ಲೋದಿಲ್ಲ. ಮೆಸೇಜ್ನಲ್ಲೇ ಮಸಲತ್ತು ಮಾಡಿದ್ದಂತಹ ಪವಿತ್ರ ಗೌಡ ಮುಂದೆ ಮತ್ತೆ ಯಾವ ರೀತಿಯ ಮೆಸೇಜ್ ಮಾಡಿದ್ಲು, ಅದರ ಇನ್ನಷ್ಟು ಡೀಟೇಲ್ಸ್ ನಿಮ್ಮ ಮುಂದೆ. ನೀನು ನನಗೆ ಪ್ರಾಮಿಸ್ ಮಾಡಿ ಹೇಳು, ನನ್ನ ನಂಬರ್ನ ಯಾರಿಗೂ ಕೊಡಲ್ಲ ಅಂತ. ಪ್ರಾಮಿಸ್ ಮಾಡಿ ಹೇಳು ನೀನು ಪ್ಲೀಸ್ ಕಣೆ. ಐ ಆಮ್ ಇಂಟ್ರೆಸ್ಟೆಡ್ ಇನ್ ಆ್ಯಂಡ್ ರೊಮ್ಯಾನ್ಸ್ ಕಣೆ. ಪ್ರಾಮಿಸ್ ಯಾರಿಗೂ ಕೊಡಲ್ಲ. ಮದರ್ ಪ್ರಾಮಿಸ್ ಮಾಡಿ ಹೇಳು ಪ್ಲೀಸ್ ಕಣೆ. ಮದರ್ ಪ್ರಾಮಿಸ್ ಕೊಡಲ್ಲ. ಓಕೆ ಆಯಿತು, ಥ್ಯಾಂಕ್ ಯು ಸೋ ಮಚ್ ಕಣೆ. ಲೈಫ್ ಲಾಂಗ್ ನಾನು ನಿನಗೆ ಗುಲಾಮನಾಗಿ ಇರ್ತೀನಿ ಕಣೆ ಆಯಿತಾ. ನಿನಗೋಸ್ಕರ ಕಣೆ. ನಾನು ನಿನ್ನ ನೋಡೋಕೆ ಕಾಯ್ತಾ ಇರ್ತೀನಿ. ಯಾಕೆ ಅಷ್ಟು ಅರ್ಜೆಂಟ್ ಇದೆಯಾ ನಿನಗೆ? ಸ್ವಲ್ಪ. ಏನು ಸ್ವಲ್ಪ? ಏನಿಲ್ಲ. ಓಕೆ ಆಯಿತು ಕಣೆ. ಓಕೆ ಬಾಯ್. ಓಕೆ ಆಯಿತು ಕಣೆ. 500 ಫೋನ್ಪೇ ಮಾಡಬೇಕಾ ಹೇಳು ಪ್ಲೀಸ್ ಕಣೆ. ಬೇಡ. ಯಾಕೆ? ಹಣ ಬೇಡ. ಮತ್ತೆ ಏನು ಬೇಕು ನಿನಗೆ? ನೀನು. ಏನು? ನೀನ್ ಬೇಕು ಅಷ್ಟೇ. ಯಾಕೆ ಬೇಕು ನಿನಗೆ ನಾನು ಅಂತ ಹೇಳು ಪ್ಲೀಸ್ ಕಣೆ. ನೋಡಿ ಇಷ್ಟ ಆಯ್ತು, ಡೈರೆಕ್ಟ್ ಆಗಿ ನೋಡ್ಬೇಕು, ಸೊ ಅದಕ್ಕೆ. ಹೌದಾ? ಓಕೆ ಥ್ಯಾಂಕ್ ಯು ಸೋ ಮಚ್ ಕಣೆ. ನನಗೂ ಅಷ್ಟೇ ಕಣೆ, ನೀನು ಬೇಕು ಕಣೆ. ನೀನು ತುಂಬ ಕ್ಯೂಟ್, ಸ್ಮಾರ್ಟ್ ಆ್ಯಂಡ್ ಹಾಟ್ ಆಗಿದ್ಯಾ ಕಣೆ. ನನಗೆ ಅಲ್ಲಿ ತುಂಬ ಇಂಟ್ರೆಸ್ಟ್ ಇದೆ ಕಣೆ. ನಿನ್ಗಿದ್ಯಾ ಇಲ್ವಾ ಅಂತ ಹೇಳು. ಎಸ್ ಇದೆ. ಏನು ನೋಡಿ ಇಷ್ಟ ಆಯಿತು ನಿನಗೆ? ನೀನ್ ಫೋಟೋ ಕಳ್ಸಿದ್ಯಲ್ವಾ ಅದು. ಇವರೆಲ್ಲ ಪ್ರಭಾವಿ ವ್ಯಕ್ತಿಗಳು, ಇವ್ರುಗಳ ಮೊಬೈಲ್ ಎಲ್ಲ ಸಿಕ್ಕೋದಿಲ್ಲ ಅನ್ನುವಂಥ ಒಂದು ಭಾವನೆ ಇತ್ತು. ಸೊ ಪವಿತ್ರ ಗೌಡ ಮೊಬೈಲನ್ನು ಪೊಲೀಸರು ರಿಟ್ರೈವ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಅದರಲ್ಲಿ ಏನೇನಿತ್ತು ಹಾಗಾದರೆ? ಇನ್ನೂ ಕೂಡ ಈಗಲೂ ಕೂಡ ಒಂದಷ್ಟು ಡೌಟ್ಸ್ ಇದೆ. ಆದರೂ ಕೂಡ ಪವಿತ್ರ ಗೌಡ ಮೊಬೈಲಲ್ಲಿ ದರ್ಶನ್ ಹೆಸರು ಏನಂತ ಸೇವ್ ಆಗಿತ್ತು, ಯಾವ್ಯಾವ ಫೋಟೋ ಲಭ್ಯ ಇತ್ತು, ರೇಣುಕಾ ಸ್ವಾಮಿಗೆ ಸಂಬಂಧಪಟ್ಟಂತೆ ಏನೆಲ್ಲ ಫೋಟೋಸ್ ಇತ್ತು, ಡೀಟೇಲ್ಸ್ ನೋಡಿ. ರೇಣುಕಾ ಸ್ವಾಮಿಗೆ ಡೆವಿಲ್ ಗ್ಯಾಂಗ್ ನರಕ ದರ್ಶನ ತೋರಿಸಿತ್ತು. ಚಿತ್ರ ಹಿಂಸೆ ಕೊಟ್ಟು ಕೊಲೆ ಮಾಡಿತ್ತು. ಮರ್ಡರ್ ಮಿಸ್ಟ್ರಿ ಬೆನ್ನಹತ್ತಿರುವ ಪೊಲೀಸರು ಇಡೀ ಡಿ ಗ್ಯಾಂಗ್ ಕ್ರೌರ್ಯ ರಿವೀಲ್ ಮಾಡಿದ್ದಾರೆ. ಲಿಪ್ಸ್ಟಿಕ್ ರಾಣಿ ಪವಿತ್ರ ಗೌಡ ಮೊಬೈಲ್ ಅನ್ನ ಪೊಲೀಸರು ರಿಟ್ರೀವ್ ಮಾಡಿದ್ದಾರೆ. ಹಾಗಾದ್ರೆ ಮೊಬೈಲ್ ರಿಟ್ರೀವ್ ವೇಳೆ ಏನೆಲ್ಲ ಮಾಹಿತಿ ರಿವೀಲ್ ಆಗಿದೆ ಅನ್ನೋದನ್ನ ನೋಡೋದಾದ್ರೆ,
ಲಿಪ್ಸ್ಟಿಕ್ ರಾಣಿ ಮೊಬೈಲ್ ರಹಸ್ಯ. ಪೊರ್ಕಿ ನಂಬರ್ನ 300D ಎಂದು ಸೇವ್ ಮಾಡಿದ್ದ ಪವಿತ್ರ. ಐಫೋನ್ 14 ಪ್ರೋ ಮ್ಯಾಕ್ಸ್ ಬಳಸ್ತಿದ್ದ ಲಿಪ್ಸ್ಟಿಕ್ ರಾಣಿ. ಜೂನ್ 8ರಿಂದ 10ರವರೆಗೆ ದಾಸನ ಜೊತೆ ಸಂಭಾಷಣೆ. ಕಾಲ್ ಮತ್ತು ವಾಟ್ಸಪ್ ಮೆಸೇಜ್ ಮೂಲಕ ಟಾಕಿಂಗ್. ಜೂನ್ 8, 9, 10ರ ವಾಟ್ಸಪ್ ಚಾಟ್ಸ್ ಡಿಲೀಟ್. ಜೂನ್ 5ರಂದು ರೇಣುಕಾಸ್ವಾಮಿ ಮೆಸೇಜ್. ಇನ್ಸ್ಟಾದಲ್ಲಿ ಪವಿತ್ರ ಗೌಡಗೆ ಮೆಸೇಜ್ ಮಾಡಿದ್ದ. ಈ ಮೆಸೇಜ್ನ ಸ್ಕ್ರೀನ್ ಶಾಟ್ ತೆಗೆದಿದ್ದ ಪವಿತ್ರ. ಸ್ಕ್ರೀನ್ ಶಾಟ್ನ A3 ಪವನ್ಗೆ ಕಳಿಸಿದ್ದ ಪವಿತ್ರ. ನಂದೀಶ್, ಧನ್ರಾಜ್ ಜೊತೆಗೂ ಪವಿತ್ರ ಕಾಂಟ್ಯಾಕ್ಟ್. ಇವರಿಬ್ಬರ ಜೊತೆ ಕಾಲ್ ಲಾಗ್ ಸಹ ಡಿಲೀಟ್. ವಾಟ್ಸಪ್ ಚಾಟಿಂಗ್ಗಳು ಡಿಲೀಟ್. A14 ಪ್ರದೋಷ್ ಜೊತೆ 3 ಬಾರಿ ಚಾಟ್. ಸ್ನೇಹಿತೆ ಸಮತಾ ಜೊತೆಗೂ ಪವಿತ್ರ ಗೌಡ ಸಂಪರ್ಕ. ಸ್ಯಾಮ್ ಹೆಸರಲ್ಲಿ ಸಮತಾ ನಂಬರ್ ಸೇವ್. ಪವಿತ್ರ ಗೌಡ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A1 ಆರೋಪಿ. ಈ ಕೇಸ್ ಕಿಂಗ್ ಪಿನ್ ಪವಿತ್ರ ಗೌಡ ಮೊಬೈಲ್ನಲ್ಲಿದ್ದ ಕಂಪ್ಲೀಟ್ ಮಾಹಿತಿನ ಪೊಲೀಸರು ಕಲೆ ಹಾಕಿದ್ದಾರೆ. ಮೊಬೈಲ್ನಲ್ಲಿ ಸಿಕ್ಕಿದ್ದೇನು? ಪವಿತ್ರ ಮೊಬೈಲ್ನಲ್ಲಿ ಸೇವ್ ಆಗಿದ್ದ 65 ಫೋಟೋಸ್. ಇದರಲ್ಲಿ ಇನ್ಸ್ಟಾ ಮೆಸೇಜ್ಗಳ 17 ಸ್ಕ್ರೀನ್ ಶಾಟ್ಗಳು. ಗೌತಮ್ KS ಎಂದು ಇನ್ಸ್ಟಾ ಖಾತೆ ತೆರೆದಿದ್ದ ರೇಣುಕಾ. ಇದೇ ಅಕೌಂಟ್ನಿಂದ ಪವಿತ್ರ ಜೊತೆ ಚಾಟಿಂಗ್. ರೇಣುಕಾ ಚಾಟ್ನ 17 ಸ್ಕ್ರೀನ್ ಶಾಟ್ ತೆಗೆದಿದ್ದ ಪವಿತ್ರ. ಇದರ ಜೊತೆಗೆ DL ಸೇರಿದಂತೆ ಹಲವು ದಾಖಲೆಗಳು. ದರ್ಶನ್ ಮತ್ತು ಪವಿತ್ರ ಗೌಡ ಜೊತೆಗಿರುವ ಫೋಟೋಗಳು. ಆಪ್ತ ಸ್ನೇಹಿತೆ ಸಮತಾ ಜೊತೆಗಿರುವ ಫೋಟೋಗಳು ಪತ್ತೆ. ಲಿಪ್ಸ್ಟಿಕ್ ರಾಣಿ ಅಶ್ಲೀಲವಾಗಿ ಮೆಸೇಜ್ ಕಳಿಸಿದ್ದ ರೇಣುಕಾಸ್ವಾಮಿಯ ಚಾಪ್ಟರ್ ಅನ್ನ ಡಿ ಗ್ಯಾಂಗ್ ಕ್ಲೋಸ್ ಮಾಡಿದೆ. ಪ್ರಕರಣದ A2 ಆರೋಪಿ ದರ್ಶನ್ ಮೊಬೈಲ್ ಅನ್ನು ಸಹ ಪೊಲೀಸರು ರಿಟ್ರೀವ್ ಮಾಡಿದ್ದಾರೆ. ಪೊರ್ಕಿ ಮೊಬೈಲ್ನಲ್ಲೇನಿದೆ? ಐಫೋನ್ 15 ಪ್ರೋ ಮೊಬೈಲ್ ಬಳಸ್ತಿದ್ದ ದರ್ಶನ್. ಪವಿ ಅಂಡ್ ಪವಿಲಿ ಹೆಸರಲ್ಲಿ ಪವಿತ್ರ ನಂಬರ್ ಸೇವ್. ಜೂನ್ 9ರಂದು ಪವಿತ್ರ ಜೊತೆ ಚಾಟಿಂಗ್. ಡಾಟಾ ರಿಟ್ರೀವ್ ವೇಳೆ 3 ಚಾಟ್ ಲಾಗ್ಗಳು ಪತ್ತೆ. ಜೂನ್ 9ರಂದು ಪವನ್ ಜೊತೆಗೆ 2 ವಾಟ್ಸಪ್ ಕಾಲ್. ಇದರಲ್ಲಿ 1 ಕಾಲ್ ಡಿಲೀಟ್ ಮಾಡಿದ್ದ ದರ್ಶನ್. ಜೂನ್ 9ರಂದು ವಿನಯ್ ಜೊತೆಗೂ ಚಾಟಿಂಗ್. ಈ ಚಾಟ್ ಡೀಟೇಲ್ಸ್ ಡಿಲೀಟ್ ಮಾಡಿದ್ದ ದಾಸ. ರೇಣುಕಾಸ್ವಾಮಿ ಕೊಲೆ ಪ್ರಕರಣ ದಿನದಿಂದ ದಿನಕ್ಕೆ ತಿರುವು ಪಡೆದುಕೊಳ್ಳುತ್ತಿದೆ. ರೇಣುಕಾ ಬದುಕಿದ್ದಾಗಲೇ ನರಕ ತೋರಿಸಿ ಕೊಲೆ ಮಾಡಿರುವ ದರ್ಶನ್ ಮತ್ತು ಗ್ಯಾಂಗ್ಗೆ ಭೂಲೋಕದಲ್ಲಿ ಎಂಥ ಕಠಿಣ ಶಿಕ್ಷೆ ಪ್ರಾಪ್ತಿಯಾಗುತ್ತೆ ಕಾದು ನೋಡಬೇಕಿದೆ. ಸುನೀಲ್ ಧರ್ಮಸ್ಥಳ, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ. ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.